ನಮಸ್ತೆ. ನಾನು ಈ ದಿನ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಬಗ್ಗೆ ಹೇಳುತ್ತೇನೆ. ಇದರಲ್ಲಿ ಬರುವ ಅಕ್ಷರಗಳು ಬೆ, ಬೋ, ಜ, ಜಿ ಅಕ್ಷರಗಳು. ಇದು ಮನುಷ್ಯಗಣ, ಮುಂಗುಸಿ ಯೋನಿ, ಅಂತ್ಯನಾಡಿ, ಕೆಂಪು ಬಣ್ಣ, ಸ್ತ್ರೀಲಿಂಗ, ಹಾವು, ವೈರಿ, ಧ್ರುವ ನಕ್ಷತ್ರ, ಕೋಕಿಲ ಪಕ್ಷಿ. ಇವರು ಭೋಗ ಭಾಗ್ಯ ಸಂಪತ್ತು ಹೊಂದಿ ಬಾಳುವ ಜನರಲ್ಲಿ ಈ ನಕ್ಷತ್ರದವರು ಇರುತ್ತಾರೆ. ಇವರಿಗೆ ಒಳ್ಳೆಯ ಗುಣ ಇರುತ್ತದೆ, ಮಾತಿನಲ್ಲಿ ಚಾತುರ್ಯ ಇರುತ್ತದೆ, ವಿಶೇಷ ವಿದ್ಯಾ ಬುದ್ಧಿ ಇವರು ಕಲಿಯಬಹುದು. ಪರಿಶುದ್ಧ ಜೀವಿಗಳು, ದಾನ ಧರ್ಮ ಕ್ರಿಯಾ ನಿರತರು, ಅಂತಃಕರಣಿಗಳು, ಗುರು ಹಿರಿಯರಲ್ಲಿ ಶ್ರದ್ಧಾ ಭಕ್ತಿ ಇರುವವರು ಆಗುತ್ತಾರೆ. ದೀನ ದಲಿತರ ಬಗ್ಗೆ ಕರುಣೆಯುಳ್ಳವರು, ತನಗೆ ಸರಿ ಕಂಡದ್ದನ್ನು ಹಿಂಜರಿಯದೆ ಮಾಡಿ ಮುಗಿಸುವ ನಿರ್ಧಾರವುಳ್ಳವರು ಆಗಿರುತ್ತಾರೆ. ಮಕ್ಕಳು ಅಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿರುವ ಮಕ್ಕಳಿಗೆ ಸ್ವಲ್ಪ 1 ವರ್ಷದೊಳಗೆ ಶೀತ ಬಾಧೆ, ಬಾಲಗ್ರಹ ಕಾಟ ಕಾಡಬಹುದು. 12, 14, 18, 20 ವರ್ಷದಲ್ಲಿ ವಿಷ ಕೀಟ ಬಾಧೆ, ನೀರಿನಿಂದ ಅಪಾಯ ಆಗಬಹುದು. ಮಾಟ ಪ್ರಯೋಗಗಳು, ದುರ್ಘಟನೆಗಳು ನಡೆಯಬಹುದು. 32, 36, 42, 48 ಈ ವರ್ಷದಲ್ಲಿ ಹೆಣ್ಣಿನಿಂದ ತೊಂದರೆ, ಅಪಘಾತ ಆಗಬಹುದು. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. 64 ವರ್ಷದಲ್ಲಿ ಸ್ವಲ್ಪ ರಕ್ತಭೇದಿ ಆಗಬಹುದು. 66ರಲ್ಲಿ ಪಾರ್ಶ್ವವಾಯು ಆಗಬಹುದು. 75ರಿಂದ ಮರಣ ಕಷ್ಟಗಳು ಆಗಬಹುದು. 85ರಿಂದ 90 ವರ್ಷ ಆಯುಸ್ಸು ಇದೆ. ಇವರು ಸ್ವಲ್ಪ ಸೂರ್ಯ ಜಪ, ವಿಷ್ಣು ಸಹಸ್ರನಾಮ ಹೇಳಿಕೊಂಡರೆ ಒಳ್ಳೆಯದಾಗುತ್ತದೆ. ಅಥವಾ ದಿನ ಮನೆಯಲ್ಲಿ ಹಾಕಿಕೊಂಡರೆ ವಿಷ್ಣು ಸಹಸ್ರನಾಮ ಕೇಳಿದರೆ ತುಂಬ ಒಳ್ಳೆಯದಾಗುತ್ತದೆ.